ಕಾಂಗ್ರೆಸ್ನಲ್ಲಿ ಬಸ್ ಓಡಿಸಲು ಡ್ರೈವರ್ ಇಲ್ಲ, ನಮಗಿಂತ ಚಂಗಲಾಟದ ಡ್ರೈವರ್ ಬೇಕಿಲ್ಲ. ಮಿಠಾಯಿ ತಿನ್ಕೊಂಡು ಇರ್ಲಿ ಅಂತ ನಾವೇ ಅವರನ್ನ ಕಳಿಸಿದ್ದೇವೆ ಅಂತ ರೇವಣ್ಣ ಕೊಟ್ಟಿದ್ದಾರೆ ಟಾಂಗ್. ಏಳು ಮಂದಿ ಜೆಡಿಎಸ್ ಬಂಡಾಯ ಶಾಸಕರ ವಿರುದ್ಧ ಹಾಸನದಲ್ಲಿ ಜೆಡಿಎಸ್ ಮುಖಂಡ ಎಚ್.ಡಿ. ರೇವಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಸ್ ಓಡಿಸಲು ಡ್ರೈವರ್ ಇಲ್ಲ ಅಂತ ಹೇಳಿದ್ರು, ಅಲ್ಲಿ ವೇಕೆನ್ಸಿ ಇತ್ತು, ನಮಗೆ ನುರಿತ ಡ್ರೈವರ್ ಬೇಕಿತ್ತು, ಇಂತಹ ಚಂಗಲಾಟದವು ನಮಗೆ ಬೇಕಿಲ್ಲ. ಹಾಗೆ ಕಾಂಗ್ರೆಸ್ನಲ್ಲಿ ಗಿಟಾಯಿ ತಿನ್ಕೊಂಡಿರ್ಲಿ ಅಂತ ಅಲ್ಲಿಗೆ ಕಳಿಸಿದ್ದೇವೆ ಅಂತ ಎಚ್.ಡಿ. ರೇವಣ್ಣ ಜೆಡಿಎಸ್ ಬಂಡಾಯ ಶಾಸಕ ಜಮೀರ್ ಅಹಮದ್ ಸೇರಿ 7 ಮಂದಿ ಜೆಡಿಎಸ್ ಶಾಸಕರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಎಚ್.ಡಿ. ರೇವಣ್ಣ, ತಾಕತ್ತಿದ್ರೆ, ಮಾನ ಮರ್ಯಾದೆ ಇದ್ರೆ ಆ ಶಾಸಕರು ನಾಳೆ ರಾಜೀನಾಮೆ ಕೊಟ್ಟು ಜನರ ಮುಂದೆ ಬರಲಿ, ಡಿಸೆಂಬರ್ ವರೆಗೂ ಯಾಕೆ ಕಾಯ್ತಾರೆ ಅಂತ ಎಚ್.ಡಿ. ರೇವಣ್ಣ ಬಂಡಾಯ ಶಾಸಕರಿಗೆ ಸವಾಲನ್ನ ಹಾಕಿದ್ರು. ಇನ್ನು ಜಮೀರ್ ಅಹಮದ್ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತ ರೇವಣ್ಣ, ಜಮೀರ್ ರುಂಡ ತಗೊಂಡು ನಾವೇನ್ ಮಾಡೋಣ ಅಂತ ಪ್ರಶ್ನಿಸಿದ್ರು. ಕುರಿ ರುಂಡವನ್ನ ಕಡಿಯದಂತೆ ಕಾಗೋಡು ತಿಮ್ಮಪ್ಪ ಕಾಯ್ದೆ ತರ್ತಾರಂತೆ, ನಮಗೆ ಅವರ ರುಂಡ ಬೇಡ ಅಂತ ವ್ಯಂಗ್ಯ ಮಾಡಿದ್ರು. ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ನೀಡ್ಲಿ ಅಂತ ಜಮೀರ್ ಅಹಮದ್ಗೆ ನೇರವಾಗಿ ಸವಾಲನ್ನ ಹಾಕಿದ್ರು. ನಮಗೆ ನುರಿತವಾದ ಡ್ರೈವರ್ ಬೇಕಾಗೈತೆ, ಇವೆಲ್ಲ ಬೇಕಿಲ್ಲ, ಚಂಗ್ಲಾಡ್ತಾವಲ್ಲ ಅವು ಬೇಕಿಲ್ಲ ಅಂತೇಳಿ ಅಲ್ಲೇ ಒಂದು ಸ್ವಲ್ಪ ಏನಾದ್ರು ಮಿಠಾಯಿ ಇದ್ರೆ ಇಸ್ಕೊಳ್ಳಿ ಅಂತ ಕಳಿಸಿದ್ದೀವಿ. ನಾವು ನಮ್ಮದೇ ಬಸ್ಸು, ನಮ್ಮ ತಲೆ ಟಿಕೆಟ್ ಕೊಡೋಕ್ಕೆ ಜನಕ್ಕೆ ಇದಿಲ್ಲ, ನಾವು ಇನ್ಯಾರ್ತಕ್ಕೆ ಮೇಮ್ಮ ಇದ್ರಿಗೆ ಹೋಗೋಣ ಸ್ವಾಮಿ. ಈಗ ಈ ಕಾಂಗ್ರೆಸ್ನ ರೈಟ್ ಹ್ಯಾಂಡ್ ಅಲ್ವೇನ್ರಿ 7 ಜನ, ಡಿಸೆಂಬರ್ವರೆಗೆ ಯಾಕೆ ಕಾಯಕ್ಕೆ ಹೋಗ್ಬೇಕು, ಈಗಲೇ ಸೇರ್ಕೊಳ್ಳೋಕೆ ಹೇಳಿ. ಇನ್ನು JDS ಚಿಹ್ನೆನಲ್ಲಿ ಡಿಸೆಂಬರ್ವರೆಗೆ ಏನೇನು ವ್ಯಾಪಾರ ಮಾಡ್ಕೋಬೇಕು ಕಾಯ್ತಾವ್ರು. ಅದಕ್ಕೆ ಅವ್ರಿಗೆ ತಾಕತ್ತಿದ್ರೆ, ನೈತಿಕತೆ ಇದ್ದರೆ ಆ 7 ಜನಕ್ಕೆ ನಾಳೆ ಬೆಳಗ್ಗೆ ರಾಜೀನಾಮೆ ಕೊಟ್ಟು ಬರಲಿ ಜನದ ಎದುರುಗಡೆ. ಅದು ಬಿಟ್ಟು ಬೆಳಗ್ಗೆ ಇದ್ದರೆ ಆ ಟಿ ವಿಲಿ ಕೂತ್ಕೊಂಡು ನಾಚಿಕೆ ಆಗುತ್ತೆ. ಮಾನ ಮರ್ಯಾದೆ ಇದೆಯೇನ್ರಿ? ನಾವು ರುಂಡೆ ಕೊಡೋಕೆ ಹೋನಪ್ಪ. ಈಗ ಕಾಗೋಡು ತಿಮ್ಮಪ್ಪನವ್ರು ಇನ್ನೊಂದು 8-10 ದಿವಸ ಬಿಲ್ ತರ್ತಾ ಇದ್ದಾರೆ, ಕುರಿ ರುಂಡನೇ ತೆಗಿದಂಗೆ ಮಾಡ್ತಾವ್ರೆ. ಆಡಿಂದು ಮೇಕೆದು ಯಾವುದು ಶಾಸ್ತ್ರ ಹೇಳೋರಿಲ್ಲ. ಇವ್ರು ರುಂಡ ತಗೊಂಡು ನಾವೇನು ಮಾಡೋಣ ಸ್ವಾಮಿ, ನಮ್ಗೆ ಯಾಕೆ ಬೇಕ್ರಿ? ಅವ್ರಿಗೆ ನೈತಿಕತೆ ಇದ್ದರೆ ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡೋಕ್ಕಿಲ್ಲ. ಅವರು ಕಾಂಗ್ರೆಸ್ಗಾರು ಸೇರ್ಕೊಳ್ಳಿ, BJPಗಾರು ಸೇರ್ಕೊಳ್ಳಿ, ಯಾರು ಬೇಡ ಅಂತ ಹಿಡ್ಕೊಂಡಿರ್ರಿ. ಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಸಮೀರ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಮೀರ್, ಯಾಕೆ ಈ ಪ್ರಸ್ತಾಪ ಬಂತು? ಚಂಗಲಾಟದ್ದೆಲ್ಲ ಮಾತುಗಳು ಯಾಕೆ ಬಂತು? ಜಮೀರ್ ವಿಷಯ ಯಾಕೆ ಬಂತು? ಏನ್ ಕತೆ? ಅರುಣ್, ಏನಂತ ಹೇಳಿದ್ರೆ, ಈ ಹಿಂದೆ ಮಾತಾಡಿರುವಂತ JDS ನ ಭಿನ್ನಮತೀಯ ಶಾಸಕ ಜಮೀರ್ ಅಹಮದ್ ಏನು ಚಾಮರಾಜಪೇಟೆಯಲ್ಲಿ ನಾನು ಚುನಾವಣೆಯಲ್ಲಿ ಗೆಲ್ಲದೆ ಇದ್ರೆ ನನ್ನ ರುಂಡವನ್ನ ತೆಗೆದು ದೇವೇಗೌಡರ ಮನೆಯವರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ, ಏನ್ ಹೇಳಿಕೆ ಆ ಕುರಿತಂತೆ ಗಮನ ಸೆಳೆದಾಗ ರೇವಣ್ಣ ಅವರು ಈ ರೀತಿ ಪ್ರತಿಕ್ರಿಯೆ ನೀಡಿದ್ರು. ಏನ್ JDS ನ ಭಿನ್ನಮತೀಯ ಶಾಸಕರು ಚೆಲುವರಾಯಸ್ವಾಮಿ, ಜಮೀರ್ ಅಹಮದ್ ಸೇರಿದಂತೆ ಇವ್ರು 7 ಮಂದಿ ಏನಿದ್ದಾರೆ, ಇವರು JDS ನ ಹೆಸರಲ್ಲಿ ಹಣವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಅವ್ರು ಮಾಡಿದ್ರು. ಈ ಹಿಂದೆ ರಾಜ್ಯಸಭೆ ಚುನಾವಣೆಯಲ್ಲೂ ಸಹ ಅವರು ಚುನಾವಣೆಯಲ್ಲಿ ಆ ಸಂದರ್ಭದಲ್ಲಿ ಹಣ ತೆಗೆದುಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಅವರು ರೇವಣ್ಣ ಅವರು ಆ ಹೇಳಿಕೆಯಲ್ಲಿ ನೀಡಿದ್ದಾರೆ. ಏನು ಈ 7 ಜನ ಶಾಸಕರು ನೇರವಾಗಿ ಈಗಲೇ ರಾಜೀನಾಮೆ ಕೊಟ್ಟು, ಅವರ ನೈತಿಕತೆ ಇದ್ರೆ ರಾಜೀನಾಮೆ ಕೊಟ್ಟು ಜನಗಳ ಮುಂದೆ ಬರಬೇಕು. ಈ ಶಾಸಕತ್ವ ಇನ್ನು 8 ತಿಂಗಳು ಇದೆ, ಡಿಸೆಂಬರ್ನವರೆಗೆ ಇದೆ ಅನ್ನುವಂಥದ್ದನ್ನ ಇಟ್ಕೊಂಡು ಅವರು ಆಟ ಆಡ್ತಾ ಇದ್ದಾರೆ. JDS ನ ಹೆಸರಲ್ಲಿ ಇನ್ನಷ್ಟು ಹಣವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಗಂಭೀರವಾದ ಆರೋಪವನ್ನು ಈ ಒಂದು ವ್ಯಂಗ್ಯ ರೀತಿಯಲ್ಲಿ ಅವರು ಮಾಡಿದ್ರು. ಅರುಣ್, ಏನು ತಮ್ಮ ರುಂಡವನ್ನು ಕಟ್ ಮಾಡ್ಕೊಡ್ತೀನಿ ಅನ್ನುವಂತ ಹೇಳಿಕೆಗೆ ಇವರು ಅವ್ರ ರುಂಡ ತಗೊಂಡು ನಾವೇನ್ ಮಾಡ್ಬೇಕಾಗುತ್ತೆ, ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನಮಗ್ ಬೇಕಿಲ್ಲ, ಅವ್ರು ರಾಜೀನಾಮೆ ಕೊಡಿ ಅನ್ನುವಂತ ಗಂಭೀರ ಸವಾಲನ್ನ ಹಾಕಿದ್ದಾರೆ ಅರುಣ್. ಓಕೆ, ಇದಿಷ್ಟು ಪ್ರಮುಖವಾಗಿರುವಂತಹ ಆರೋಪಗಳಿಗೆ ಜೊತೆಗೆ ಜಮೀರ್ ಅಹಮದ್ ಮಾಡಿರುವಂತಹ ಸವಾಲುಗಳಿಗೆ ಉತ್ತರವನ್ನ ಕೊಟ್ಟಿದ್ದಾಯ್ತು. ಇದಲ್ಲದೆ ರೇವಣ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ಇನ್ನೇ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಈ ಒಳ ಜಗಳ ಇನ್ನೂ ನಿಂತಂತೆ ಕಾಣಿಸ್ತಾ ಇಲ್ಲ. ನಮಗೆ ನುರಿತ ಡ್ರೈವರ್ ಬೇಕಿತ್ತು ಅಂತ ಹೇಳ್ತಾರೆ. ಅಂದ್ರೆ JDSಗೆ ನುರಿತವಾಗಿರುವಂತ ಡ್ರೈವರ್ಗಳೇ ಇಲ್ವಾ? ಏನ್ ಕತೆ?
ಹೌದು, ಏನು ಶಾಸಕ ಜಮೀರ್ ಅಹಮದ್ ಈ ಹಿಂದೆ JDS ನ ಶಾಸಕರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಬಸ್ನ ತಾವೇ ಸಹ ಚಲಾಯಿಸಿದ್ದು ಈ ಒಂದು ಅವರ ಹೆಸರಿಗೆ ಕಾರಣ ಆಗಿರುವಂತದ್ದು. ಏನು ಬಸ್ ಡ್ರೈವರ್ ಜಮೀರ್ ಅಹಮದ್ ಮಾಡಿದ್ರು ಅನ್ನುವಂಥದ್ದು ವಿಚಾರಕ್ಕೆ ರೇವಣ್ಣವರು ಈಗ ಏನು ಕಾಂಗ್ರೆಸ್ನ ಪಕ್ಷದಲ್ಲಿ ಬಸ್ ಡ್ರೈವರ್ಗಳ ಅವಶ್ಯಕತೆ ಇದೆ, ಅಲ್ಲಿ ಪರೋಕ್ಷವಾಗಿ ಜಮೀರ್ ಅಹಮದ್ರಿಗೆ ಈ ರೀತಿಯ ಒಂದು ಟೀಕೆಯನ್ನು ಮಾಡಿದಂತ ರೇವಣ್ಣ ಅವರು ನಮಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಡ್ರೈವರ್ಗಳು ಬೇಕಾಗ್ತಾರೆ ಅನ್ನುವಂಥದ್ದನ್ನು ದಾಟಿಯಲ್ಲಿ ಮಾತನಾಡಿದ್ರು. ಈಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಲಿ ಡಿಸೆಂಬರ್ನವರೆಗೆ ಯಾಕೆ ಕಾಯ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮತ್ತೆ ಆಕ್ಷೇಪವನ್ನ ರೇವಣ್ಣ ಅವರು ಮಾಡಿದ್ರು. ತಮ್ಮ ಪಕ್ಷದಲ್ಲಿ ಇಟ್ಕೊಂಡು ಬೇರೆ ಪಕ್ಷದವರಿಗೆ ಹೊಗಳ್ತಾ ಇರುವಂತದ್ದನ್ನ ಸಹಿಸಿಕೊಳ್ಳಾಗದೆ ಇರುವಂತಹ ಮನಸ್ಥಿತಿಯಲ್ಲಿರುವಂತ ರೇವಣ್ಣ ಅವರು ತಮಗೆ ಈ ರೀತಿ ಒಂದು JDS ನ ಭಿನ್ನಮತೀಯ ಶಾಸಕರಿಗೆ ಸವಾಲೆಸೆದಿರುವಂತದ್ದು. ಅರುಣ್. ಓಕೆ ಸಮೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.